ಟಾಟಾ ಇದು ಕೇವಲ ಒಂದು ಬಿಸಿನೆಸ್ ಗ್ರೂಪ್ ಅಲ್ಲ, ಬದಲಿಗೆ ಇದು ದೇಶದ ಭರವಸೆಯ ಹೆಸರು. ಮತ್ತೆ ಇವತ್ತು ನಾವು ಟಾಟಾ ಗ್ರೂಪ್ ನ ಅದ್ಭುತವಾದ ಜರ್ನಿ ಬಗ್ಗೆ ಶುರುವಿನಿಂದ ತಿಳ್ಕೊಳ್ಳೋಣ. ಇದೇನು ಕೇವಲ ಒಂದು ಪ್ರೈವೇಟ್ ಕಂಪನಿಯ ಕತೆ ಅಲ್ಲ, ಬದಲಿಗೆ 200 ವರ್ಷಗಳ ಒಂದು ಲೆಗಸಿಯ ಕತೆ. ಅದು ಇಂಡಿಯನ್ ಬಿಸಿನೆಸ್ ನ ಮುಖ ಬದಲಿಸಿದ್ದು. ಟಾಟಾ ಗ್ರೂಪ್ ದೇಶಕ್ಕೆ ಅದೆಲ್ಲವನ್ನ ಕೊಡ್ತು ಯಾವುದೆಲ್ಲ ದೇಶಕ್ಕೆ ಅವಶ್ಯಕತೆ ಇತ್ತು. ದೇಶದ ಮೊದಲ ಸ್ಟೀಲ್ ಪ್ಲಾಂಟ್, ಲಕ್ಸುರಿ ಹೋಟೆಲ್, ಹೈಡ್ರೋ ಪವರ್ ಪ್ಲಾಂಟ್, ಮೊದಲ ಏರ್ಲೈನ್ಸ್, ಮೊದಲ ಕ್ಯಾನ್ಸರ್ ಹಾಸ್ಪಿಟಲ್, ಮತ್ತೆ ಇದರ ಜೊತೆಗೆ ಸಾಕಷ್ಟನ್ನು ಕೂಡ. ಮತ್ತೆ ನಾವೆಲ್ಲ ಇಂಡಿಯಾದಲ್ಲಿ ಇರೋದ್ರಿಂದ ಆಗ ದಿನದಲ್ಲಿ ಎಲ್ಲಾದ್ರೂ ಒಂದು ಕಡೆ ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಗಳ ಯಾವ್ದಾದ್ರು ಪ್ರಾಡಕ್ಟ್ಸ್ ಗಳಿಂದ ಮುಖಾಮುಖಿ ಅಂತೂ ಖಂಡಿತ ಆಗ್ತಿರುತ್ತೆ. ರೋಡ್ ಗಳಲ್ಲಿ ಓಡ್ತಿರೋ ಗಾಡಿಗಳ ಮೇಲೆ ಕಣ್ಣು ಹಾಕಿದ್ರೆ ಆಗ ಟಾಟಾ ಮೋಟರ್ಸ್, ಗಾಳಿಲಿ ಹಾರ್ತಿರೋ ಪ್ಲೇನ್ಸ್ ಗಳನ್ನ ನೋಡಿದ್ರೆ ಆಗ ಏರ್ ಇಂಡಿಯಾ ಮೇಲೆ ಗಮನ ಹೋಗುತ್ತೆ. ಮತ್ತೆ ಮುಂಬೈನ ತಾಜ್ ಹೋಟೆಲ್ ಅಂತೂ ಇಡೀ ಜಗತ್ತಲ್ಲಿ ಪ್ರಸಿದ್ಧವಾಗಿದೆ. ಮತ್ತೆ ಇದನ್ನು ಟಾಟಾ ಗ್ರೂಪ್ಸ್ ಓನ್ ಮಾಡೋದು. ಪವರ್ ಇಂದ ಹಿಡಿದು ಫ್ಯಾಷನ್ ತನಕ, ಮತ್ತೆ ಟೀ ಇಂದ ಹಿಡಿದು ಉಪ್ಪಿನ ತನಕ ಎಲ್ಲಾ ಜಾಗದಲ್ಲೂ ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಗಳದ್ದೇ ರಾಜಭಾರ. ಇಡೀ ಇಂಡಿಯಾದಲ್ಲಿ ಚಿಕ್ಕ ದೊಡ್ಡ 100ಕ್ಕಿಂತ ಹೆಚ್ಚು ಕಂಪನೀಸ್ ಇದೆ, ಅವುಗಳು ಟಾಟಾ ಗ್ರೂಪ್ಸ್ ಒಳಗೆ ಸೇರೋದು. ಈಗ ಇಲ್ಲಿ ನಿಮ್ಗೆ ಅನ್ಸಿರ್ಬೋದು ಈ ಎಲ್ಲಾ ಸಕ್ಸಸ್ ರತನ್ ಟಾಟಾ ಅವರ ಧೈರ್ಯ ಮತ್ತೆ ಅವರ ವಿಷನ್ ಇಂದ ಬಂದಿದೆ ಅಂತ. ಖಂಡಿತ ಅವರ ಕಾಂಟ್ರಿಬ್ಯೂಷನ್ ಅಂತೂ ತುಂಬಾ ಇದೆ. ಆದ್ರೆ ಈ ಎಂಪೈರ್ ನ ನಾವು ಇವತ್ತು ಏನ್ ನೋಡ್ತಾ ಇದೀವೋ ಇದರ ಸಫಲತೆಯ ಶ್ರಮದ ಕೆಲಸ 150 ವರ್ಷದ ಹಿಂದೆ ಹೋಗಿ ಸಿಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಕಥೆನ ತೆಗೆಯೋಣ ಮತ್ತೆ ತಿಳ್ಕೊಳ್ಳೋಣ ಹೇಗೆ ಒಬ್ಬ ವಿಷನರಿ ತಮ್ಮ ಕನಸನ್ನ ನಿಜ ಮಾಡಿ ತೋರಿಸಿದ್ರು ಮತ್ತೆ ಟಾಟಾ ಗ್ರೂಪ್ ನ ಗ್ಲೋಬಲ್ ಪವರ್ ಹೌಸ್ ಮಾಡಿದ್ರು. ಸ್ನೇಹಿತರೆ, ಟಾಟಾ ಗ್ರೂಪ್ ಅವರ ಪ್ರಾಡಕ್ಟ್ಸ್ 150ಕ್ಕಿಂತ ಹೆಚ್ಚು ದೇಶಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಬದಲಿಗೆ 100ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಟಾಟಾ ಗ್ರೂಪ್ ತಮ್ಮ ಆಪರೇಷನ್ ಅವರೇ ಸ್ವತಃ ಮ್ಯಾನೇಜ್ ಮಾಡ್ತಾರೆ. 2024ರ ಎಸ್ಟಿಮೇಟ್ ಪ್ರಕಾರ ಟಾಟಾ ಗ್ರೂಪ್ ನ ಕ್ಯಾಪಿಟಲ್ $403 ಬಿಲಿಯನ್ ಇದೆ. ಈ ನಂಬರ್ ಎಷ್ಟು ದೊಡ್ಡದಂದ್ರೆ ಪಾಕಿಸ್ತಾನ ಮೇಲೆ ಇರೋ ಸಾಲ ಎಷ್ಟಿದೆಯೋ ಅದನ್ನ ಒಂದು ಸರಿ ಅಲ್ಲ 2 ಸರಿ ಇಳಿಸಬಹುದು. ಗಾಡಿಗಳಿರ್ಲಿ ಅಥವಾ ಜ್ಯುವೆಲರಿ, ಉಪ್ಪಿರ್ಲಿ ಅಥವಾ ಟೀ ಸೊಪ್ಪು, ಏರ್ಲೈನ್ ಇಂಡಸ್ಟ್ರಿಯಿಂದ ಹಿಡಿದು ರಿಯಲ್ ಎಸ್ಟೇಟ್ ಸರ್ವಿಸ್ ತನಕ ಟಾಟಾ ಗ್ರೂಪ್ 24ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ಅಥವಾ ಸರ್ವಿಸ್ ಅಲ್ಲಿ ತನ್ನ ಹೆಜ್ಜೆನ ಹಾಗೆ ಗಟ್ಟಿಯಾಗಿಟ್ಟಿದೆ ಟ್ರಸ್ಟ್ ಜೊತೆ. ಮತ್ತೆ ಇನ್ವೆಸ್ಟ್ಮೆಂಟ್ ವಿಷಯ ಬಂದಾಗ್ಲೂ ಅವರ ಫೈನಾನ್ಷಿಯಲ್ ಸರ್ವಿಸ್ ಚೆನ್ನಾಗಿದೆ. ಇದೇ ನಡುವೆ ಟಾಟಾ ಅವರು ಒಂದು ಹೊಸ ಎನ್ಎಫ್ ಅನ್ನ ಬಿಟ್ಟಿದ್ದಾರೆ. ಈ ವಿಡಿಯೋನ ಮುಂದುವರಿಸೋದಕ್ಕಿಂತ ಮುಂಚೆ ಇದರ ಬಗ್ಗೆ ಬೇಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಎನ್ಎಫ್ ಹೆಸರು ಬಂದು ಮಲ್ಟಿ ಕ್ಯಾಪ್ ಮೊಮೆಂಟಮ್ ಕ್ವಾಲಿಟಿ ಇಂಡೆಕ್ಸ್ ಫಂಡ್ ಅಂತ. ಇದೇ ಡಿಸೆಂಬರ್ 31ಕ್ಕೆ ಕೊನೆ ಆಗುತ್ತೆ. ಕೇವಲ 2 ದಿನ ಮಾತ್ರ ಇದೆ. ಈ ಎನ್ಎಫ್ ನಿಮ್ಮ ಹಣನ ಟಾಪ್ 50 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅದರ ಒಳಗೆ ಇರುವ ಟಾಪ್ 500 ಕಂಪನಿಗಳಾದ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಕಂಪನಿಗಳಿಂದ. ಮತ್ತೆ ಇಂಡೆಕ್ಸ್ 30.3% ರಿಟರ್ನ್ ಕೊಟ್ಟಿದೆ ಕಳೆದ 5 ವರ್ಷದಲ್ಲಿ, ಮತ್ತೆ 22.9% ರಿಟರ್ನ್ ಕಳೆದ 10 ವರ್ಷದಲ್ಲಿ. ಅಂದ್ರೆ ಈ ರೀತಿ ತಿಳ್ಕೊಳ್ಳಿ, 2014ರಲ್ಲಿ ಇಂಡೆಕ್ಸ್ ಅಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು 7.8 ಲಕ್ಷ ರಿಟರ್ನ್ ಕೊಟ್ಟಿರ್ತಿತ್ತು 10 ವರ್ಷಗಳಲ್ಲಿ. ಟಾಟಾ ಅವರು ಹಿಂದೆ ಲಾಂಚ್ ಮಾಡಿರೋ ಫಂಡ್ ಕೂಡ ಒಳ್ಳೆ ರಿಟರ್ನ್ ಕೊಟ್ಟಿದೆ. ಜುಲೈ 2023ರಲ್ಲಿ ಲಾಂಚ್ ಆದ ಸ್ಮಾಲ್ ಕ್ಯಾಪ್ ಡಿಸ್ಕವರಿ ಫಂಡ್ ಸುಮಾರು 57.9% ರಿಟರ್ನ್ ಕೊಟ್ಟಿದೆ. ಮತ್ತೆ ಡಿಸೆಂಬರ್ 2023ರಲ್ಲಿ ಲಾಂಚ್ ಆದ ಫ್ಲೆಕ್ಸಿ ಗ್ರೋತ್ ಫಂಡ್ 29.3% ರಿಟರ್ನ್. ಮತ್ತೆ ನಿಮಗೆ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗೋದ್ರ ಜೊತೆಗೆ 120 ಪಟ್ಟಷ್ಟು ಲೈಫ್ ಕೋರ್ ಸಿಗುತ್ತೆ. ಈ ಫಂಡ್ ನ NAV ಕೇವಲ $10 ಅವೈಲೇಬಲ್ ಇದೆ. ಮತ್ತೆ ಎನ್ಎಫ್ ಡಿಸೆಂಬರ್ 31ರ ತನಕ ಇದೆ. ಕೇವಲ 2 ದಿನ ಮಾತ್ರ ಇದೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನಂತರ ಹೋಗಿ ಒಮ್ಮೆ ನೋಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಕಥೆ ಶುರುವಾಗುತ್ತೆ ಸ್ವಾತಂತ್ರ್ಯಕ್ಕಿಂತ 150 ವರ್ಷದ ಮುಂಚೆ. ಗುಜರಾತ್ನ ನೌಸರಾಯಲ್ಲಿ ಒಂದು ಪಾರ್ಸಿ ಪರಿವಾರ ಇತ್ತು. ನುಸುರ್ವಾಂಜಿ ಟಾಟಾ ಮತ್ತೆ ಅವರ ವೈಫ್ ಜೀವನ್ ಬಾಯಿ. ನುಸುರ್ವಾಂಜಿ ತಮ್ಮ ಊರಿಂದ ಹೊರಗೆ ಮುಂಬೈಗೆ ಹೋಗಿ ಕಾಟನ್ ಟ್ರೇಡಿಂಗ್ ಬಿಸ್ನೆಸ್ ಮಾಡ್ತಿದ್ರು. 1839ರಲ್ಲಿ ಯಾವಾಗ ಅವರ ಏಕೈಕ ಮಗನಾದ ಜಮ್ಶೆಡ್ಜಿ ಟಾಟಾ ಅವರ ಜನ್ಮ ಆಯ್ತು, ಆಗ ಅವರ ಪೋಷಣೆ ಮತ್ತೆ ಶಿಕ್ಷಣ ಬಗ್ಗೆ ಅವರು ತುಂಬಾ ಗಮನ ಕೊಟ್ರು. ಹೀಗೆ ನೋಡಿದ್ರೆ ಜಮ್ಶೆಡ್ಜಿ ಟಾಟಾ ಅವರ ಜನ್ಮ ನೌಸರಾಯಲ್ಲಿ ಕಳೆದಿತ್ತು. ಆದ್ರೆ 14ನೇ ವಯಸ್ಸಲ್ಲಿ ಅವರು ಮುಂಬೈಗೆ ಬಂದು ತನ್ನ ತಂದೆಯ ಬಿಸ್ನೆಸ್ ಅಲ್ಲಿ ಸಹಾಯ ಮಾಡ್ತಿದ್ರು. ಮತ್ತೆ ಎಲ್ಫಿನ್ಸ್ಟನ್ ಕಾಲೇಜಲ್ಲಿ ಗ್ರಾಜುಯೇಷನ್ ಮಾಡುವಾಗ ಕೇವಲ 16ನೇ ವಯಸ್ಸಲ್ಲಿ ಅವರ ಮದುವೆ ಹೀರಾಬಾಯಿ ಜೊತೆ ಆಯ್ತು. ಯಾಕಂದ್ರೆ ಆ ಕಾಲದಲ್ಲಿ ಚೈಲ್ಡ್ ಮ್ಯಾರೇಜ್ ತುಂಬಾ ಸಾಮಾನ್ಯವಾಗಿತ್ತು. 1858 ಯಾವಾಗ ಜಮ್ಶೆಡ್ಜಿ 19ನೇ ವಯಸ್ಸಲ್ಲಿದ್ರು ಆಗ ನಮ್ಮ ದೇಶ ಬ್ರಿಟಿಷರ ಗುಲಾಮರಾಗಿತ್ತು. ಆ ಸಮಯ ಅಮೆರಿಕ ಕಾಟನ್ ಎಲ್ಲಕ್ಕಿಂತ ದೊಡ್ಡ ಪ್ರೊಡ್ಯೂಸರ್ ಆಗಿತ್ತು. ಮತ್ತೆ ಬ್ರಿಟಿಷರು ಹೆಚ್ಚು ಕಾಟನ್ ನ ಅಮೆರಿಕದಿಂದನೇ ಇಂಪೋರ್ಟ್ ಮಾಡ್ಕೋತಿದ್ರು. ಆದ್ರೆ ಅದೇ ನಡುವೆ ಅಮೆರಿಕದಲ್ಲಿ ಸಿವಿಲ್ ವಾರ್ ಶುರುವಾಗೋಯ್ತು. ಮತ್ತೆ ಅಲ್ಲಿಂದ ಕಾಟನ್ ಸಪ್ಲೈ ಆಗೋದು ಬಂದ್ ಆಗೋಯ್ತು. ಅದರ ಪರಿಣಾಮ ಏನಾಯ್ತಂದ್ರೆ ಇಂಡಿಯಾದಲ್ಲಿ ಹತ್ತಿಯ ಡಿಮ್ಯಾಂಡ್ ತುಂಬಾ ಪಟ್ಟು ಹೆಚ್ಚಾಗೋಯ್ತು. ಮತ್ತೆ ಜಮ್ಶೆಡ್ಜಿ ತಮ್ಮ ತಂದೆ ಜೊತೆ ಕಾಟನ್ ಟ್ರೇಡಿಂಗ್ ಬಿಸ್ನೆಸ್ ಅಲ್ಲಿ ಪೂರ್ಣ ರೀತಿ ಒಳಗಾದ್ರು. ಅವರ ತಂದೆ ಬಿಸ್ನೆಸ್ ಅಲ್ಲಿ ಹೊಸ ಟೆಕ್ನಾಲಜಿ ತುಂಬಾ ಮುಖ್ಯ ಅಂತ ನಂಬಿದ್ರು. ಅದಕ್ಕೆ ಅವರು ಈ ಟೆಕ್ಸ್ಟೈಲ್ ಇಂಡಸ್ಟ್ರಿನ ತಿಳ್ಕೊಳ್ಳೋದಕ್ಕೆ ಜಮ್ಶೆಡ್ಜಿ ಅವರಿಗೆ ಸಾಕಷ್ಟು ಬೇರೆ ಬೇರೆ ದೇಶಗಳಿಗೆ ಕಳಿಸಿದ್ರು. ಅದರ ಪರಿಣಾಮ ಏನಾಯ್ತಂದ್ರೆ ಜಮ್ಶೆಡ್ಜಿ ಯುರೋಪ್, ಜಪಾನ್, ಚೈನಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲೂ ತಮ್ಮ ಬ್ರಾಂಚಸ್ ಶುರು ಮಾಡಿದ್ರು. ಆದ್ರೆ ಗಮನಿಸೋ ವಿಷಯ ಏನಂದ್ರೆ ಆಗ ಇನ್ನು ವಿಮಾನ ಅಥವಾ ಟೆಲಿಫೋನ್ ಶುರು ಆಗಿರ್ಲಿಲ್ಲ. ಮತ್ತೆ ಒಂದ್ಸರಿ ಜಮ್ಶೆಡ್ಜಿ ತಮ್ಮ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡುವ ಕೆಲಸದಲ್ಲಿ ಹಾಂಗ್ಕಾಂಗ್ ಅಲ್ಲಿ ಇದ್ರು. ಆಗ ಅಲ್ಲಿ ಹೋಗಿ ಅವರಿಗೆ ಇದು ಅನುಭವ ಆಯ್ತು, ಜಗತ್ತು ಅವರಿಗಿಂತ ಎಷ್ಟು ಮುಂದೆ ಇದೆ. ಏನಾದ್ರೂ ನಮ್ಮ ದೇಶ ಜಗತ್ತಿನ ಜೊತೆ ಮುಂದೆ ನಡಿಬೇಕಂದ್ರೆ ಆಗ ಇನ್ಫ್ರಾಸ್ಟ್ರಕ್ಚರ್, ಎಜುಕೇಶನ್, ಟೆಕ್ನಾಲಜಿ ಮತ್ತೆ ಎಂಪ್ಲಾಯ್ಮೆಂಟ್ ಮೇಲೆ ತುಂಬಾ ಗಮನ ಕೊಡೋದು ಅವಶ್ಯಕತೆ ಇದೆ. ಜಮ್ಶೆಡ್ಜಿ ಒಬ್ಬ ದೇಶಭಕ್ತ ವ್ಯಕ್ತಿ. ಅವರು ಒಂದು ಈ ರೀತಿ ಬಿಸ್ನೆಸ್ ನ ಡೆವಲಪ್ ಮಾಡೋದ್ರ ಬಗ್ಗೆ ಯೋಚಿಸಿದ್ರು.
ಅದು ದೇಶವನ್ನ ಆತ್ಮನಿರ್ಭರ ಸ್ವಾವಲಂಬಿ ಮಾಡೋದ್ರ ಜೊತೆಗೆ ಜನರಿಗೆ ಒಳ್ಳೆ ಶಿಕ್ಷಣ ಮತ್ತೆ ಉದ್ಯೋಗ ಕೊಡಿಸೋ ತರ. ಮತ್ತೆ ಇದೇ ಯೋಚನೆಯಿಂದ ಟಾಟಾ ಗ್ರೂಪ್ ನ ಶುರುವಾಯಿತು. 1858ರಲ್ಲಿ 21,000 ರೂಪಾಯಿ ಕ್ಯಾಪಿಟಲ್ ಜೊತೆ ಜಮ್ಶೆದ್ ಜಿ ಒಂದು ಟ್ರೇಡಿಂಗ್ ಕಂಪನಿನ ಶುರು ಮಾಡಿದ್ರು. ಮತ್ತೆ ಜೊತೆಗೆ ಮುಂಬೈಲಿ ಒಂದು ಹಳೆಯ ಆಯಿಲ್ ಮಿಲ್ ನ ಖರೀದಿ ಮಾಡಿ ಅಲೆಕ್ಸಾಂಡ್ರಾ ಹೆಸರಿನಲ್ಲಿ ಅದನ್ನ ಕಾಟನ್ ಮಿಲ್ ಅಲ್ಲಿ ಕನ್ವರ್ಟ್ ಮಾಡಿದ್ರು. ಮತ್ತೆ ಇದನ್ನ 2 ವರ್ಷ ಚೆನ್ನಾಗಿ ನಡೆಸಿದ ಮೇಲೆ ಪ್ರಾಫಿಟ್ ತೆಗೆದು ಅದನ್ನ ಮಾರಿ ಅದರಿಂದ ಸಿಕ್ಕಿರೋ ಹಣದಿಂದ ಮುಂಬೈ ಪೋರ್ಟ್ ಇಂದ 800 ಕಿಲೋಮೀಟರ್ ದೂರ ನಾಗ್ಪುರ್ ಅಲ್ಲಿ ಇಂಪ್ರೆಸ್ ಮಿಲ್ ಹೆಸರಿಂದ ಒಂದು ಕಾಟನ್ ಮಿಲ್ ಶುರು ಮಾಡಿದ್ರು. ಆದ್ರೆ ಅವರ ಈ ಆಶ್ಚರ್ಯಕರ ನಿರ್ಧಾರಕ್ಕೆ ಎಲ್ಲರೂ ನಗೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಹೀಗೆ ನೋಡಿದ್ರೆ ಅವರ ಪೂರ್ತಿ ಬಿಸ್ನೆಸ್ ಎಕ್ಸ್ಪೋರ್ಟ್ ಮೇಲೆ ನಿರ್ಭರವಾಗಿತ್ತು. ಮತ್ತೆ ಮುಂಬೈ ಪೋರ್ಟ್ ಇಂದ 800 ಕಿಲೋಮೀಟರ್ ದೂರ ಹಾಕಿರೋದ್ರಿಂದ ಅದು ಯಾರಿಗೂ ಅರ್ಥ ಆಗ್ಲಿಲ್ಲ. ಆದ್ರೆ ಜಮ್ಶೆದ್ ಜಿ ಅವರು ಈ ನಿರ್ಧಾರನ ಜಗತ್ತನ್ನ ತಿರುಗಿ ಸಿಕ್ಕಿರೋ ತಮ್ಮ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಮಾಡಿದ್ರು. ಈ ರೀತಿ ಯಾಕಂದ್ರೆ ಸಾಮಾನ್ಯವಾಗಿ ನಾಗ್ಪುರ್ ಅಲ್ಲಿ ಕಾಟನ್ ಪ್ರೊಡಕ್ಷನ್ ಆಗ್ತಿತ್ತು. ಅಲ್ಲಿ ಕಡಿಮೆ ಕೂಲಿಲಿ ಲೇಬರ್ ಸಿಕ್ತಿದ್ರು. ಮತ್ತೆ ಟ್ರೈನಿಂದ ಮುಂಬೈ ಪೋರ್ಟ್ ಕನೆಕ್ಟಿವಿಟಿನೂ ತುಂಬಾ ಚೆನ್ನಾಗಿತ್ತು. ಮತ್ತೆ ಇವೆಲ್ಲ ಕಾರಣಗಳಿಂದಾನೆ ಇಂಪ್ರೆಸ್ ಮಿಲ್ ಚಮತ್ಕಾರನು ಮಾಡ್ತು. ನೂರಾರು ಜನಗಳಿಗೆ ಉದ್ಯೋಗ ಸಿಕ್ತು. ಮತ್ತೆ ಟಾಟಾ ಗ್ರೂಪ್ ಆಗ ಫೇಮಸ್ ಆಗ್ತಾ ಹೋಯ್ತು. ಒಂದ್ ಕಡೆ ಬ್ರಿಟಿಷರ ಆಡಳಿತ ನಮ್ಮ ಎಲ್ಲಾ ಭಾರತೀಯರನ್ನ ಕೆಲಸದವರು ಅಂತ ತಿಳ್ಕೊಂಡಿತ್ತು. ಮತ್ತೆ ನಮ್ಮ ಕೆಲಸಗಾರರಿಂದ ಹಗಲು ರಾತ್ರಿ ಪ್ರಾಣಿಗಳ ತರ ಕೆಲಸ ಮಾಡಿಸ್ತಿದ್ರು. ಅಲ್ಲಿ ಜಮ್ಶೆದ್ ಜಿ ಅವರು ಎಂಪ್ಲಾಯೀಸ್ ವೆಲ್ಫೇರ್ ಬಗ್ಗೆ ಯೋಚಿಸೋದನ್ನು ಶುರು ಮಾಡಿದ್ರು. ಮತ್ತೆ ಇಂಪ್ರೆಸ್ ಮಿಲ್ ಕರ್ಮಚಾರಿಗಳಿಗೆ ಭವಿಷ್ಯ ನಿಧಿ ಅಂದ್ರೆ ಪ್ರಾವಿಡೆಂಟ್ ಫಂಡ್, ಇನ್ಶೂರೆನ್ಸ್ ಮತ್ತೆ ಗ್ರಾಚ್ಯುಟಿ ರೀತಿ ಸ್ಕೀಮ್ಸ್ ಗಳು ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಅವರು ಫ್ಯಾಕ್ಟರಿಲಿ ವರ್ಕಿಂಗ್ ಕಂಡೀಷನ್ ನ ಸುಧಾರಿಸೋದಕ್ಕೆ ಕೆಲಸದ ಸಮಯ 8 ಗಂಟೆ ಮಾಡಿದ್ರು. ಸುರಕ್ಷೆಯ ಉಪಕರಣಗಳನ್ನು ಹಾಕಿದ್ರು. ಮತ್ತೆ ಯಾವುದೇ ಸ್ಯಾಲರಿ ಕಟ್ ಆಗದೆ ರಜೆ ಕೊಡೋದನ್ನ ಕೂಡ ಜಮ್ಶೆದ್ ಜಿ ಅವರೇ ಮಾಡಿದ್ದು. ಸ್ನೇಹಿತರೆ, ಜಮ್ಶೆದ್ ಜಿ ಅವರ 4 ರೀತಿ ಡ್ರೀಮ್ಸ್ ಇತ್ತು. ಅವುಗಳು ಇಲ್ಲದೇನೆ ದೇಶದ ಅಭಿವೃದ್ಧಿ ಪಾಸಿಬಲ್ ಇರಲಿಲ್ಲ. ಮತ್ತೆ ಅವರ ಕನಸುಗಳು ಹೇಗಿತ್ತು? ಒಂದು ಐರನ್ ಮತ್ತೆ ಸ್ಟೀಲ್ ಕಂಪನಿಯ ಸ್ಥಾಪನೆ, ಅದರಿಂದ ದೇಶದ ಇನ್ಫ್ರಾಸ್ಟ್ರಕ್ಚರ್ ದೃಢವಾಗೋದಕ್ಕೆ, ಒಂದು ವರ್ಲ್ಡ್ ಕ್ಲಾಸ್ ಹೋಟೆಲ್ ನ ನಿರ್ಮಾಣ ಮಾಡೋದು. ಯಾಕಂದ್ರೆ ಆ ಸಮಯ ಇಂಡಿಯನ್ಸ್ ಗಳಿಗೆ ಯುರೋಪಿಯನ್ಸ್ ಹೋಟೆಲ್ ಅಲ್ಲಿ ಎಂಟ್ರಿ ಸಿಗ್ತಿರ್ಲಿಲ್ಲ. ಒಂದು ವರ್ಲ್ಡ್ ಕ್ಲಾಸ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮತ್ತೆ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್, ಅದರಿಂದ ನಮ್ಮ ಇಂಡಸ್ಟ್ರಿಗಳ ಬೇಗ ಬೆಳವಣಿಗೆ ಆಗೋದಕ್ಕೆ ಮತ್ತೆ ಅವರ ಈ ಡ್ರೀಮ್ಸ್ ಪೂರ್ತಿ ಆಗೋದಕ್ಕೆ ಅವರ 2 ಮಕ್ಕಳು ದೊರಾಬ್ಜಿ ಟಾಟಾ ಮತ್ತೆ ಸರ್ ರತನ್ ಟಾಟಾ ತಮ್ಮ ಪೂರ್ತಿ ತನುಮನದಿಂದ ಅವರ ಜೊತೆ ಕೈ ಜೋಡಿಸಿದ್ರು. ಆದ್ರೆ ಸ್ನೇಹಿತರೆ, ನಿಮ್ಗಿದು ತಿಳಿದಿರಲಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ರತನ್ ಟಾಟಾ ಸರ್ ಅವರ ಗ್ರ್ಯಾಂಡ್ ಫಾದರ್ ಹೆಸರು ಕೂಡ ಸರ್ ರತನ್ ಟಾಟಾ ಇತ್ತು. 2003ರಲ್ಲಿ ಜಮ್ಶೆದ್ ಜಿ ಅವರ ಒಂದು ಕನಸು ಆಗ ನನಸಾಯ್ತು. ಯಾವಾಗ ಮುಂಬೈನ ಕೊಲಾವದರದಲ್ಲಿ ತಾಜ್ ಮಹಲ್ ಹೋಟೆಲ್ ತೆಗೆದ್ರು, ಅದು ದೇಶದ ಮೊದಲು ಈ ರೀತಿ ಹೋಟೆಲ್ ಆಗಿತ್ತು. ಅದರಲ್ಲಿ ಎಲೆಕ್ಟ್ರಿಸಿಟಿ ಇದ್ದಿತ್ತು. ಆದ್ರೆ ಉಳಿದಿರೋ 3 ಕನಸುಗಳಿಂದ ಅವರು ತುಂಬಾ ಹತ್ರನೇ ಇದ್ರು. ಆದ್ರೆ ಅನ್ಫಾರ್ಚುನೇಟ್ಲಿ 1904ರಲ್ಲಿ ಜರ್ಮನಿಲಿ ಅವರ ಡೆತ್ ಆಯ್ತು. ಜಮ್ಶೆದ್ ಜಿ ಟಾಟಾ ಅವರ ನಂತರ ಅವರ ದೊಡ್ಡ ಮಗ ದೊರಾಬ್ಜಿ ಟಾಟಾ ಗ್ರೂಪ್ ನ ಚೇರ್ಮನ್ ಆದ್ರು. ಆದ್ರೆ ಅವರ ಮೇಲೆ ಪ್ರೆಷರ್ ಇತ್ತು ತಮ್ಮ ತಂದೆಯ ಬಿಟ್ಟು ಹೋಗಿರೋ ಕೆಲಸನ ಪೂರ್ತಿ ಮಾಡೋದು. ಮತ್ತೆ ತುಂಬಾ ಕಷ್ಟಗಳ ನಂತರ 1907ರಲ್ಲಿ ಅವರು ಟಾಟಾ ಐರನ್ ಅಂಡ್ ಸ್ಟೀಲ್ ಅಂದ್ರೆ ಟಿಸ್ಕೋನ ಸ್ಥಾಪನೆ ಮಾಡಿದ್ರು. ಅದನ್ನ ಇವತ್ತು ನಾವು ಟಾಟಾ ಸ್ಟೀಲ್ ಹೆಸರಿಂದ ಕರೆಯೋದು. ಮತ್ತೆ ನಿಮಗೆ ಇದನ್ನ ತಿಳಿದು ಆಶ್ಚರ್ಯ ಆಗ್ಬೋದು. ಇವತ್ತಿನ ಜಮ್ಶೆದ್ಪುರ್ ಅದನ್ನ ಇವತ್ತು ನಾವು ಟಾಟಾ ನಗರ ಹೆಸರಿಂದ ಕರಿತೀವಿ. ಅದನ್ನ ಟಿಸ್ಕೋ ಎಂಪ್ಲಾಯೀಸ್ ಗಳಿಗೆ ಸಾಕ್ಷಿ ಸಿಟಿ ಹೆಸರಿಂದ ದೊರಾಬ್ಜಿ ಅವರು ನಿರ್ಮಾಣ ಮಾಡಿಸಿದ್ದು. ಸ್ನೇಹಿತರೆ, ಈಗ ಸಮಯ ಆಗಿತ್ತು ಬಾಕಿ ಉಳಿದಿರೋ 2 ಕನಸುಗಳನ್ನ ಪೂರ್ತಿ ಮಾಡೋದು. ಅದನ್ನ ದೊರಾಬ್ಜಿ ಟಾಟಾ 1909ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತೆ 1911ರಲ್ಲಿ ಟಾಟಾ ಪವರ್ ನಿರ್ಮಿಸಿ ಅದನ್ನ ಪೂರ್ತಿ ಮಾಡಿದ್ರು. ದೊರಾಬ್ಜಿ ಅವರಿಗೆ ಬಿಸ್ನೆಸ್ ಬಿಟ್ಟು ಗೇಮ್ಸ್ ಅಲ್ಲೂ ತುಂಬಾ ಇಂಟ್ರೆಸ್ಟ್ ಇತ್ತು. ಮತ್ತೆ ಭಾರತೀಯ ಕ್ರೀಡೆಗಳನ್ನ ಪ್ರಮೋಟ್ ಮಾಡೋದಕ್ಕೆ ಇಂಡಿಯನ್ ಒಲಿಂಪಿಕ್ ಮೂವ್ಮೆಂಟ್ ಕೂಡ ಅವರೇ ಶುರು ಮಾಡಿದ್ದು. ಮುಂದೆ ಹೋಗಿ ಯಾವಾಗ ಭಾರತೀಯ ಒಲಿಂಪಿಕ್ ಸಂಘ ಮಾಡಿದ್ರು, ಆಗ ಸರ್ ದೊರಾಬ್ಜಿ ಟಾಟಾನ ಅದರ ಮೊದಲ ಅಧ್ಯಕ್ಷರನ್ನಾಗಿ ಮಾಡಿದ್ರು. ದೊರಾಬ್ಜಿ ಟಾಟಾ ಅವರ ಮದುವೆ ಮೆಹರಾಬಾಯಿಂದ ಆಗಿತ್ತು. ಆಕೆ ಫೇಮಸ್ ಸೈಂಟಿಸ್ಟ್ ಡಾಕ್ಟರ್ ಹೋಮಿಜೆ ಬಾಬಾ ಅವರ ರಿಲೇಟಿವ್ ಇದ್ರು. ಆದ್ರೆ ದುರ್ಭಾಗ್ಯದಿಂದ ದೊರಾಬ್ಜಿ ಅವರಿಗೆ ಯಾವುದೇ ಮಕ್ಕಳಿರ್ಲಿಲ್ಲ. ಮತ್ತೆ ಅವರು ತಮ್ಮ ಎಲ್ಲಾ ಪ್ರಾಪರ್ಟಿನ ಒಂದು ಟ್ರಸ್ಟ್ ಮಾಡಿ ಚಾರಿಟಿಗೋಸ್ಕರ ದಾನ ಮಾಡಿದ್ರು. ಅದನ್ನ ಇವತ್ತು ನಾವು ದೊರಾಬ್ಜಿ ಟಾಟಾ ಟ್ರಸ್ಟ್ ಹೆಸರಿಂದ ಕರಿತೀವಿ. ಅವರ ವೈಫ್ ಮೆಹರಾಬಾಯಿ ಸಾವು ಕ್ಯಾನ್ಸರ್ ಇಂದ ಆಯ್ತು. ಅದರ ನಂತರ ದೊರಾಬ್ಜಿ ಅವರು ಸ್ಪೆಷಲ್ ಕ್ಯಾನ್ಸರ್ ಮೇಲೆ ರಿಸರ್ಚ್ ಗೋಸ್ಕರ ಲೇಡಿ ಟಾಟಾ ಮೆಮೋರಿಯಲ್ ಟ್ರಸ್ಟ್ ನ ಶುರು ಮಾಡಿದ್ರು. ಮತ್ತೆ ಒಂದು ವರ್ಷದ ಒಳಗೇನೆ 1932ರಲ್ಲಿ ಅವರ ಡೆತ್ ಕೂಡ ಆಯ್ತು. ಸ್ನೇಹಿತರೆ, ದೊರಾಬ್ಜಿ ಟಾಟಾ ಟ್ರಸ್ಟ್ ಡಾಕ್ಟರ್ ಬಾಬಾ ಅಟಾಮಿಕ್ ರಿಸರ್ಚ್ ಪ್ರೋಗ್ರಾಮ್ಗೂ ಕೂಡ ತುಂಬಾ ಸಪೋರ್ಟ್ ಮಾಡಿತ್ತು. ಮತ್ತೆ ಇವತ್ತು ಇಂಡಿಯಾದ ಎಲ್ಲಾ ವರ್ಲ್ಡ್ ಕ್ಲಾಸ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮತ್ತೆ ಅದರ ಪ್ರಮೋಷನ್ಸ್ ಮಾಡೋದ್ರಲ್ಲಿ ಈ ಟ್ರಸ್ಟ್ ನ ತುಂಬಾ ಮೇಜರ್ ರೋಲ್ ಇದೆ. ದೊರಾಬ್ಜಿ ಟಾಟಾ ಅವರ ತಮ್ಮ ಸರ್ ರತನ್ ಟಾಟಾ ಅವರಿಗೆ ಬಿಸ್ನೆಸ್ ಗಿಂತ ಹೆಚ್ಚು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಮತ್ತೆ ಅವರು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಗೋಪಾಲಕೃಷ್ಣ ಗೋಖಲೆ ಮತ್ತೆ ಮಹಾತ್ಮ ಗಾಂಧೀಜಿಗೆ ಆರ್ಥಿಕ ರೂಪದಲ್ಲಿ ಹೆಲ್ಪ್ ಮಾಡಿದ್ರು. ಒಂದ್ಸರಿ ಅಂತೂ ಮೊಹೆಂಜೋ ದಾರೋ ಮತ್ತೆ ಹರಪ್ಪನ ಕೆತ್ತನೆಯ ಶೋಧನೆ ಯಾವಾಗ ಫಂಡ್ ಕೊರತೆಯಿಂದ ನಿಂತು ಹೋಯ್ತು, ಆಗ ಅದನ್ನ ಸರ್ ರತನ್ ಟಾಟಾ ಹಣ ಕೊಟ್ಟು ಮತ್ತೊಂದು ಸರಿ ಶುರು ಮಾಡಿಸಿದ್ರು. ಮತ್ತೆ ಇವರು ಕೂಡ ತಮ್ಮ ಎಲ್ಲಾ ಆಸ್ತಿನ ಪರಿವಾರಕ್ಕೆ ಕೊಡೋ ಬದಲಿಗೆ ಒಂದು ಟ್ರಸ್ಟ್ ಮಾಡಿ
ಅದಕ್ಕೆ ದಾನ ಮಾಡಿದ್ರು. ಅದನ್ನ ಇವತ್ತು ನಾವು ಸರ್ ರತನ್ ಟಾಟಾ ಹೆಸರಿಂದ ಕರೆಯೋದು. ದೊರಾಬ್ಜಿಯವರ ನಂತರ ಟಾಟಾ ಗ್ರೂಪ್ ನಾಯಕತ್ವನ ಸರ್ ನವರೋಜಿ ಸಕಲತ್ವಾಲಾ ಅವರಿಗೆ ಕೊಟ್ರು. ಮತ್ತೆ ಜಮ್ಶೆಡ್ಜಿ ಟಾಟಾ ಇವರಿಗೆ ಮಾಮ ಆಗ್ಬೇಕಿತ್ತು. ಅದಕ್ಕೆ ಅವರು ದೊರಾಬ್ಜಿ ಟಾಟಾ ಅವರ ಜೊತೆ ಸೇರಿ ಹಗಲು ರಾತ್ರಿ ಶ್ರಮ ಪಟ್ರು. ಮತ್ತೆ ನಿಮಗೆ ಇದನ್ನು ತಿಳಿದು ಆಶ್ಚರ್ಯ ಆಗ್ಬೋದು, ಟಾಟಾ ಗ್ರೂಪ್ ಅಲ್ಲಿ ನವರೋಜಿ ಸಕಲತ್ವಾಲಾ ಅವರ ಕೆರಿಯರ್ ಶುರುವಾಗಿದ್ದು ಮುಂಬೈಲಿ ಇರೋ ಸ್ವದೇಶಿ ಮಿಲ್ ನಲ್ಲಿ ತಿಂಗಳಿಗೆ 50 ರೂಪಾಯಿ ಸಂಬಳದ ಹಾಗೆ ಒಂದು ಕ್ಲರ್ಕ್ ನ ರೂಪದಿಂದ ಆಗಿದ್ದು. ಸಕಲತ್ವಾಲಾಗೆ ಕಂಪನಿಯ ನಾಯಕತ್ವ ಆ ಸಮಯದಲ್ಲಿ ಕೊಟ್ಟಿದ್ರು, ಯಾವಾಗ ಕಂಪನಿ ಸ್ವಲ್ಪ ನಷ್ಟಗಳನ್ನ ನೋಡ್ತಿತ್ತು. ಆದ್ರೂ ಅವರು ಕಂಪನಿ ಬೆಳವಣಿಗೆನ ಹಾಗೆ ಮುಂದುವರಿಸಿದ್ರು. ಆದ್ರೆ 1938ರಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಅವರ ಸಾವಾಯ್ತು. ಮತ್ತೆ ಸ್ನೇಹಿತರೆ, ಈಗ ನಾವು ಮಾತಾಡೋಣ ಟಾಟಾ ಗ್ರೂಪ್ ನ ಮುಂದಿನ ಮತ್ತೆ ಎಲ್ಲಕ್ಕಿಂತ ಕ್ರಾಂತಿಕಾರಿ ಲೀಡರ್ ಆದ JRD ಟಾಟಾ ಅವರ ಬಗ್ಗೆ. ಇವರು ಟಾಟಾನ ಜಗತ್ತಿನ ಎಲ್ಲಾ ಮೂಲೆಗಳಲ್ಲಿ ತಲುಪಿಸಿದ್ರು. ಇವರು 50 ವರ್ಷಗಳ ತನಕ ಟಾಟಾ ಗ್ರೂಪ್ ನ ಚೇರ್ಮನ್ ಆಗಿದ್ರು. ಅಷ್ಟೇ ಅಲ್ಲ, $100 ಮಿಲಿಯನ್ ಮತ್ತೆ 15 ಕಂಪನೀಸ್ ಗಳಿದ್ದ ಟಾಟಾ ಗ್ರೂಪ್ ನ $5 ಬಿಲಿಯನ್ ಮತ್ತೆ 95 ಕಂಪನೀಸ್ ಗಳ ಗ್ರೂಪ್ ಮಾಡಿದ್ರು. ಅವರು ದೇಶದ ಏಕೈಕ ಇಂಡಸ್ಟ್ರಿಯಲಿಸ್ಟ್ ಅವರನ್ನ ಭಾರತ ರತ್ನದಿಂದ ಸನ್ಮಾನಿಸಿದ್ದು. ಮತ್ತೆ ನಿಜವಾಗ್ಲೂ JRD ಅವರು ಟಾಟಾ ಗ್ರೂಪ್ ನ ಚೇರ್ಮನ್ ಆಗೋ ದಾರಿ ಕೂಡ ತುಂಬಾ ರೋಮಾಂಚನಕಾರಿ ಇದೆ. ಏನಂದ್ರೆ ಅವರ ತಂದೆ ರತನ್ಜಿ ದಾದಾಬಾಯಿ ಟಾಟಾ ಜಮ್ಶೆಡ್ಜಿ ಟಾಟಾ ಅವರ ಕಸಿನ್, ಮತ್ತೆ ಅವರ ತಾಯಿ ಸೂಸನ್ ಫ್ರಾನ್ಸ್ ಅಲ್ಲಿ ಇರೋರಾಗಿದ್ರು. ಅದಕ್ಕೆ ಅವರ ಬಾಲ್ಯ ಕೂಡ ಫ್ರಾನ್ಸ್ ಅಲ್ಲಿ ಕಳಿತು. ಮತ್ತೆ ಅಲ್ಲಿರೋ ಗೌರ್ಮೆಂಟ್ ರೂಲ್ ಪ್ರಕಾರ ಅವರು 1 ವರ್ಷ ಆರ್ಮಿಲಿ ಕೆಲಸ ಮಾಡ್ಬೇಕಾಯ್ತು. ಅದು ಅವರಿಗೆ ಮಜಾನು ಕೊಡ್ತು, ಮತ್ತೆ ಅವರು ಇದೇ ಕೆಲಸನ ಮುಂದುವರಿಸಬೇಕು ಅಂತಾನೆ ಇದ್ರು. ಆದ್ರೆ ಅವರ ತಂದೆ 1925ರಲ್ಲಿ ಇಂಡಿಯಾ ಕಳಿಸಿದ್ರು. ಮತ್ತೆ JRD ಟಾಟಾನು ಭರವಸೆಯಿಂದ ಬಂದ್ರು, ಮನೆ ಕಂಪನಿನೇ ಜೊತೆಗೆ ಯಾವ್ದಾದ್ರು ದೊಡ್ಡ ಪೊಸಿಷನ್ ನಲ್ಲಿ ಕೆಲಸ ಮಾಡೋದಕ್ಕೆ ಸಿಗುತ್ತೆ ಅಂತ. ಆದ್ರೆ ಟಾಟಾ ಗ್ರೂಪ್ ಅಲ್ಲಿ ಪರಿವಾರವಾದಕ್ಕೆ ಯಾವುದೇ ಜಾಗ ಇರಲಿಲ್ಲ. ಅವರನ್ನ ಯಾವುದೇ ಸ್ಯಾಲರಿ ಕೊಡದೆ ಆಸ್ ಎ ಅಪರೆಂಟಿಸ್ ತರ ಕೆಲಸಕ್ಕೆ ಹಾಕಿದ್ರು. ಆದ್ರೆ ಸಮಯ ಕಳೆದಂತೆ ಅವರ ಒಳಗೆ ಸಹ ದೇಶ ಪ್ರೇಮ ಮತ್ತೆ ಸಮಾಜಕ್ಕೋಸ್ಕರ ಏನಾದ್ರೂ ಮಾಡುವ ಅದೇ ಭಾವನೆ ಹುಟ್ಟಿತು. ಯಾವುದನ್ನ ಜಮ್ಶೆಡ್ಜಿ ಮೊದಲು ಶುರು ಮಾಡಿದ್ರು. ಮತ್ತೆ 1938ರಲ್ಲಿ ಕೇವಲ 34ನೇ ವಯಸ್ಸಲ್ಲಿ ಟಾಟಾ ಗ್ರೂಪ್ ನಾಯಕತ್ವ ಅವರ ಕೈಗೆ ಬಂತು. JRD ಟಾಟಾ ಅವರ ಜೀವನ ರೋಮಾಂಚನಗಳಿಂದ ತುಂಬಿತು. ಅವ್ರು ಹೇಳ್ತಿದ್ರು ಜೀವನದಲ್ಲಿ ರಿಸ್ಕ್ ತಗೊಂಡು ನಡೀಬೇಕು ಅಂತ. ಅವರು ಫ್ಲೈಟ್ ಹಾರಿಸೋ ಟ್ರೈನಿಂಗ್ ತಗೊಂಡ್ರು. ಮತ್ತೆ 1929ರಲ್ಲಿ ಅವರಿಗೆ ಭಾರತದ ಮೊದಲ ಕಮರ್ಷಿಯಲ್ ಪೈಲಟ್ ನ ಲೈಸೆನ್ಸ್ ಸಿಕ್ತು. 1932ರಲ್ಲಿ JRD ಟಾಟಾ ಏರ್ಲೈನ್ಸ್ ಸ್ಥಾಪನೆ ಮಾಡಿದ್ರು. ಅದನ್ನ 1953ರಲ್ಲಿ ಭಾರತ ಸರ್ಕಾರ ಏರ್ ಕಾರ್ಪೊರೇಷನ್ ಆಕ್ಟ್ ಇಂದ ಅವರ ಕಂಟ್ರೋಲ್ ನಲ್ಲಿ ತಗೊಂಡು ಏರ್ ಇಂಡಿಯಾದ ಹೆಸರು ಕೊಟ್ರು. ಈ ರೀತಿ ಸರ್ಕಾರ ಅವರಿಂದ ಅವರ ಪ್ರೀತಿಯಾದ ವಸ್ತುನ ಕಿತ್ಕೊಳ್ಳುತ್ತೆ. ಆದ್ರೆ JRD ಅವರು 1977ರ ತನಕ ಏರ್ ಇಂಡಿಯಾದ ಅಧ್ಯಕ್ಷರಾಗಿದ್ರು. ಮತ್ತೆ ಜೊತೆಗೆ ಟಾಟಾ ಗ್ರೂಪ್ ಬಿಸಿನೆಸ್ ವಿಸ್ತಾರವನ್ನ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಮಾಡೋದು ಶುರು ಮಾಡಿದ್ರು. 1939ರಲ್ಲಿ ಟಾಟಾ ಕೆಮಿಕಲ್ಸ್ ಶುರುವಾಯಿತು. ಅದರ ಮಾಧ್ಯಮದಿಂದ ತಯಾರಾದ ಟಾಟಾ ಉಪ್ಪು ಇವತ್ತು ಅದನ್ನ ದೇಶದ ಉಪ್ಪು ಎಂದು ಕರೀತಾರೆ. 1936ರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್, 1941ರಲ್ಲಿ ಮುಂಬೈಲಿ ಶುರು ಮಾಡಿರೋ ಏಷ್ಯಾದ ಮೊದಲ ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಹಾಸ್ಪಿಟಲ್, 1945ರಲ್ಲಿ ಟಾಟಾ ಮೋಟಾರ್ಸ್, 1954ರಲ್ಲಿ ವೋಲ್ಟಾಸ್, 1968ರಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, 1987ರಲ್ಲಿ ಟೈಟನ್ ಇಂಡಸ್ಟ್ರಿಯ ಶುರು. ಇವು ಕೆಲವು ಅವರ ರಿಮಾರ್ಕಬಲ್ ಅಚೀವ್ಮೆಂಟ್ಸ್. ಮತ್ತೆ ಇಷ್ಟೊಂದು ವೇಗವಾಗಿ ಅವರ ಸಾಮ್ರಾಜ್ಯ ಬೆಳೆತಿರುವ ಕಾರಣ ಟಾಟಾ ಎಂಪ್ಲಾಯೀಸ್ ಗಳಾಗಿದ್ರು. ಸಾಕಷ್ಟು ಈ ರೀತಿ ಕಥೆಗಳಿದೆ. ಅವುಗಳು ಇದನ್ನ ಹೇಳುತ್ತೆ JRD ಟಾಟಾ ತಮ್ಮ ಕರ್ಮಚಾರಿಗಳ ಎಷ್ಟು ಗಮನ ಇಡ್ತಿದ್ರು ಅಂತ. ಮತ್ತೆ ಜಮ್ಶೆಡ್ಜಿ ಅವರ ಎಂಪ್ಲಾಯೀಸ್ ವೆಲ್ಫೇರ್ ಬಗ್ಗೆ ಯಾವ ಸ್ಕೀಮ್ ನ ಶುರು ಮಾಡಿದ್ರು ಅದನ್ನ ಅವರು ಟಾಟಾ ಗ್ರೂಪ್ ಅಲ್ಲಿರೋ ಎಲ್ಲಾ ಕಂಪನಿಗಳಿಗೂ ಚಾಲೂ ಮಾಡಿದ್ರು. 1991 ಇದು ಭಾರತದಲ್ಲಿ ಎಕನಾಮಿಕ್ ಲಿಬರಲೈಸೇಷನ್ ನ ವರ್ಷವಾಗಿತ್ತು. ಮತ್ತೆ ಗವರ್ಮೆಂಟ್ ಆಗ ಫಾರಿನ್ ಕಂಪನೀಸ್ ಗಳಿಗೆ ಇಂಡಿಯನ್ ಮಾರ್ಕೆಟ್ ನ ಓಪನ್ ಮಾಡಿದ್ರು. ಅದರ ಪರಿಣಾಮ ಏನಾಯ್ತಂದ್ರೆ ಕಾಂಪಿಟಿಷನ್ ಕಾರಣದಿಂದ ಟಾಟಾ ಗ್ರೂಪ್ ಕಷ್ಟ ಕಾಲದಲ್ಲಿ ನಡೀತಿತ್ತು. ಮತ್ತೆ ಆಗ ಸಾಲದ ಭಾರ ಕೂಡ ಬೆಳೀತಾ ಹೋಯ್ತು. ಆಗ ರತನ್ ಟಾಟಾ ಸರ್ನ ಟಾಟಾ ಗ್ರೂಪ್ ಚೇರ್ಮನ್ ಮಾಡಿದ್ರು. ಮತ್ತೆ ಅವ್ರ ಕೈಗೆ ಕಂಟ್ರೋಲ್ ಬಂದ ತಕ್ಷಣ ಅವರು ಎಲ್ಲಕ್ಕಿಂತ ಮೊದಲು ಟಾಟಾದ ಕೋರ್ ಬಿಸ್ನೆಸ್ ಗಳ ಮೇಲೆ ಗಮನ ಕೊಟ್ಟು ಅದನ್ನ ಮಜಬೂತಾಗಿ ಮಾಡಿದ್ರು. ಮತ್ತೆ ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳನ್ನ ಆಕ್ವಿಸಿಷನ್ ಮಾಡೋದು ಶುರು ಮಾಡಿದ್ರು. 2000 ಇಸ್ವಿಲಿ ಟೆಟ್ಲೆ, 2007ರಲ್ಲಿ ಕಾರ್ಪಸ್ ಗ್ರೂಪ್, 2008ರಲ್ಲಿ ಜಾಗ್ವಾರ್ ಮತ್ತೆ ಲ್ಯಾಂಡ್ ರೋವರ್ ನ ಆಕ್ವಿಸಿಷನ್ ಮಾಡಿ ಅವರು ಜಗತ್ತನ್ನ ಆಶ್ಚರ್ಯ ಪಡಿಸಿದ್ರು. ಬಿಸ್ನೆಸ್ ಅಲ್ಲಿ ತಮ್ಮ ಬೆಳವಣಿಗೆ ತೋರಿಸ್ತಾ ಅವರು ತಮ್ಮ ಟಾಟಾ ಪರಂಪರೆಯನ್ನು ಮುಂದೆ ಸಾಗಿಸ್ತಾ ಅವರು ಟಾಟಾ ಟ್ರಸ್ಟ್ ನ ನಿರ್ಮಾಣ ಮಾಡಿದ್ರು. ಅದು ಇವತ್ತು ದೇಶದ ಲಾರ್ಜೆಸ್ಟ್ ಚಾರಿಟಿ ಆರ್ಗನೈಸರ್ಸ್ ಅಲ್ಲಿ ಒಬ್ರು. ಸ್ನೇಹಿತರೆ, ಟಾಟಾ ಗ್ರೂಪ್ ನ ಕೆಲವು ಅಂಕಿ ಅಂಶಗಳನ್ನು ತಿಳಿದು ನೀವು ಆಶ್ಚರ್ಯ ಪಡ್ಕೋತೀರಾ. ಇವತ್ತು ಟಾಟಾ ಗ್ರೂಪ್ ಹತ್ರ 100ಕ್ಕಿಂತ ಹೆಚ್ಚು ಕಂಪನೀಸ್ ಇದೆ. ಅದರ ಟೋಟಲ್ ಮಾರ್ಕೆಟ್ ಕ್ಯಾಪ್ $403 ಬಿಲಿಯನ್, ಅಂದ್ರೆ 25 ಲಕ್ಷ ಕೋಟಿಗಿಂತ ಹೆಚ್ಚು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ 500ಕ್ಕಿಂತ ಹೆಚ್ಚು ಲಿಸ್ಟೆಡ್ ಕಂಪನೀಸ್ ಅಲ್ಲಿ ಟಾಟಾ ಗ್ರೂಪ್ ನ 29 ಕಂಪನೀಸ್ ಇದೆ. ಮತ್ತೆ BSE ಒಟ್ಟಾರೆ ಮಾರ್ಕೆಟ್ ಕ್ಯಾಪ್ ಅಲ್ಲಿ 9% ಹೋಲ್ಡ್ ಮಾಡುತ್ತೆ. ಜಗತ್ತಿನ 100ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಟಾಟಾನ ಆಫೀಸ್ ಇದೆ. ಮತ್ತೆ ಟಾಟಾ ಗ್ರೂಪ್ ನ ಒಟ್ಟಾರೆ 67% ರೆವಿನ್ಯೂ ಹೊರಗಡೆ ದೇಶದಿಂದ ಬರುತ್ತೆ.
ಇಷ್ಟೇ ಎಲ್ಲ ಟಾಟಾ ಗ್ರೂಪ್ ಇಂಡಿಯನ್ ಆರ್ಮಿ ಮತ್ತೆ ರೈಲ್ವೇಸ್ ನಂತರ ದೇಶದ 3ನೇ ಎಲ್ಲಕ್ಕಿಂತ ದೊಡ್ಡ ಎಂಪ್ಲಾಯರ್ ಇದೆ. ಅವರು 9.35 ಲಕ್ಷ ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಮತ್ತೆ ಇಂಡಿಯಾದ ಜಿಡಿಪಿ ಬಗ್ಗೆ ಮಾತಾಡಿದ್ರೆ ಆಗ ದೇಶದ ಒಟ್ಟಾರೆ ಜಿಡಿಪಿಲಿ 4% ಭಾಗ ಟಾಟಾ ಗ್ರೂಪ್ ಇಂದ ಬರುತ್ತೆ. ಬದಲಿಗೆ ದೇಶದ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ 2.25% ಗಿಂತ ಜಾಸ್ತಿ, ಅಂದ್ರೆ ಸುಮಾರು 50,000 ಕೋಟಿ ಟಾಟಾ ಗ್ರೂಪ್ ಒಂದೇ ಕೊಡುತ್ತೆ. ಸ್ನೇಹಿತರೆ, ಟಾಟಾ ಗ್ರೂಪ್ಸ್ ನ ಎಲ್ಲಾ ಕಂಪನಿ ಓನರ್ಸ್ ಟಾಟಾ ಸನ್ಸ್. ಇವರ ಹೆಚ್ಚು ಪಾಲು ಶೇರ್ಸ್ ಟಾಟಾ ಟ್ರಸ್ಟ್ ಹತ್ರ ಇದೆ. ಒಂದು ಕಡೆ ಪ್ರೈವೇಟ್ ಕಂಪನಿ ಸಂಪಾದನೆ ಮಾಡಿದ ಮೇಲೆ ಕೆಲವು ಸ್ವಲ್ಪ ಅಮೌಂಟ್ ನ ದಾನ ಮಾಡ್ತಾರೆ. ಅಲ್ಲೇ ನಮ್ಮ ಟಾಟಾ ದೇಶದ ಈ ರೀತಿ ಕಂಪನಿ ಇದೆ, ಅವರು ದಾನ ಮಾಡೋದಕ್ಕೆ ಸಂಪಾದನೆ ಮಾಡ್ತಾರೆ. ಟಾಟಾ ಒಂದು ಈ ರೀತಿ ಕಂಪನಿ, ಅವರು ತಮ್ಮ ಖಜಾನೆ ತುಂಬಿಕೊಳ್ಳೋದಕ್ಕಿಂತ ಮುಂಚೆ ದೇಶನ ಸಮೃದ್ಧಿ ಮಾಡೋದಕ್ಕೆ ಮತ್ತೆ ಎಂಪ್ಲಾಯೀಸ್ ವೆಲ್ಫೇರ್ ಬಗ್ಗೆ ಕೆಲಸ ಮಾಡಿರೋದು. ಸ್ನೇಹಿತರೆ, ಐ ಹೋಪ್ ನಿಮಗೆ ಈ ಟಾಟಾ ಕೇಸ್ ಸ್ಟಡಿಯಿಂದ ತುಂಬಾ ವಿಷಯಗಳು ಗೊತ್ತಾಗಿದೆ. ಮತ್ತೆ ಸ್ನೇಹಿತರೆ, ನಿಮಗೆ ಮೊದಲೇ ಟಾಟಾ ಎ ಅವರ ಎನಿಫೋ ಬಗ್ಗೆ ಹೇಳಿದೆ. ಅದು ಡಿಸೆಂಬರ್ 31 ತನಕ ಇದೆ, ಕೇವಲ 2 ದಿನ ಅಷ್ಟೇ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇನ್ವೆಸ್ಟ್ ಮಾಡೋರು ಹೋಗಿ ಒಮ್ಮೆ ನೋಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಮತ್ತೆ ಈ ಟಾಟಾ ಕೇಸ್ ಸ್ಟಡಿ ಮಾಡೋದಕ್ಕೆ ತುಂಬಾ ರಿಸರ್ಚ್ ಮಾಡಬೇಕಾಯ್ತು. ವಿಡಿಯೋ ಎಡಿಟರ್ಸ್ ಕೂಡ ತುಂಬಾ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ನಿಮಗೋಸ್ಕರ. ಸೊ ಅದಕ್ಕೆ ಈ ವಿಡಿಯೋಗೆ ನಿಮ್ಮ ಒಂದು ಪ್ರೀತಿಯ ಲೈಕ್ ಕೊಟ್ಟು ಟಾಟಾ ಮೀನ್ಸ್ ಟ್ರಸ್ಟ್ ಅಂತ ಕಮೆಂಟ್ ಮಾಡಿ. ಮತ್ತೆ ಚಾನೆಲ್ಗೆ ಹೊಸಬರಾಗಿದ್ರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟಾಟಾ ಅವರ ಬಗ್ಗೆ ಎಲ್ಲರಿಗೂ ಗೊತ್ತಾಗೋದಕ್ಕೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.